ಶಿವಮೊಗ್ಗಕ್ಕೆ ಮತ್ತೆ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅಮ್ಜದ್ ಕೊಲೆ ಆಗ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಹರ್ಷ ಹತ್ಯೆ ಪ್ರಕರಣದಲ್ಲಿ ಅಮ್ಜದ್ ವಿಟ್ನೆಸ್ ಆಗಿದ್ದ. ಇದೀಗ ಎನ್ಐಎ ಅಧಿಕಾರಿಗಳು ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಅಮ್ಜದ್ ಕೊಲೆ ಆಗ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ದೌಡಾಯಿಸಿದ್ದು, ಹರ್ಷ ಹತ್ಯೆ ಕೇಸಲ್ಲಿ ವಿಟ್ನೆಸ್ ಆಗಿದ್ದ ಅಮ್ಜದ್. ಶಿವಮೊಗ್ಗದಲ್ಲಿ 3 ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎನ್ಐಎ ಎಸ್ಪಿ ನೇತೃತ್ವದಲ್ಲಿ ತನಿಖೆ ಈಗಾಗಲೇ ಆರಂಭ ಆಗಿದೆ. ಅಮ್ಜದ್ ಕೊಲೆಗೂ ಹರ್ಷ ಹತ್ಯೆಗೂ ನಂಟಿರುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿಯೇ ಇದೀಗ ಈ ಒಂದು ಪ್ರಕರಣದಲ್ಲಿ ಎನ್ಐಎ ಎಂಟ್ರಿ ಆಗಿ ತನಿಖೆಯನ್ನ ಆರಂಭ ಮಾಡಿದೆ. ಶಿವಮೊಗ್ಗದಲ್ಲಿ ಫೀಲ್ಡ್ಗೆ ಇಳಿದಿದ್ದಾರೆ ಎನ್ಐಎ ಅಧಿಕಾರಿಗಳು. ಅಮ್ಜದ್ ಕೊಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಆ ಭಾಗಿಯಾದವರ ವಿಚಾರಣೆಗೂ ಕೂಡ ಇದೀಗ ಎನ್ಐಎ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಬೇರೆಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಂದಕ್ಕೊಂದು ನಂಟಿರುವಂತಹ ಅನುಮಾನಗಳು, ಶಂಕೆ ಇದೀಗ ಎನ್ಐಎ ಅಧಿಕಾರಿಗಳಿಗೆ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಇದೀಗ ತನಿಖೆಯನ್ನ ಆಲ್ರೆಡಿ ಆರಂಭ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಹರ್ಷ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ರು, ಅಮ್ಜದ್ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ರು, ಎಲ್ಲರ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಂದಕ್ಕೊಂದು ಲಿಂಕ್ ಇರುವ ರೀತಿಯಲ್ಲೂ ಕೂಡ ಇದೀಗ ಕಾಣಿಸ್ತಾ ಇದೆ ಎನ್ಐಎ ಅಧಿಕಾರಿಗಳಿಗೆ. ಹಾಗೆ ಆ ನಂಟಿನ ಕುರಿತಂತೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿಯಿಂದಲೇ ಶಿವಮೊಗ್ಗದಲ್ಲಿ ಎನ್ಐಎ ಅಧಿಕಾರಿಗಳು ಬೀಡ್ಬಿಟ್ಟಿದ್ದಾರೆ. ನಿನ್ನೆಯಿಂದಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಾ ಇರುವಂತಹ ಎನ್ಐಎ ಅಧಿಕಾರಿಗಳು ಇದೀಗ ಯಾರ್ಯಾರನ್ನ ವಿಚಾರಣೆ ಮಾಡ್ತಾರೆ, ಯಾವ ರೀತಿಯಾದಂತಹ ತನಿಖೆ ಆಗತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಈಗಾಗಲೇ ಅಮ್ಜದ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳ ಎಂಟ್ರಿ ಆಗಿದೆ. ಈಗಾಗಲೇ 3 ತಂಡಗಳಲ್ಲಿ ಎನ್ಐಎ ಅಧಿಕಾರಿಗಳು ಬಂದಿದ್ದಾರೆ. ಪ್ರಮುಖವಾಗಿ ಇದೀಗ ಶಿವಮೊಗ್ಗದಲ್ಲಿ ಈ ಒಂದು ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ಈ ತನಿಖೆ ಆಲ್ರೆಡಿ ಆರಂಭ ಆಗಿರುವಂಥದ್ದು. ಅಮ್ಜದ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಷ ಹತ್ಯೆ ಕೇಸಲ್ಲಿ ಸಾಕ್ಷಿಯಾಗಿದ್ದಿದ್ದೇ ಅಮ್ಜದ್. ಹಾಗಾಗಿ ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಹರ್ಷ ಪ್ರಕರಣ ಆಗಿರ್ಬೋದು, ಅಮ್ಜದ್ ಕೊಲೆ ಪ್ರಕರಣಕ್ಕೆ ಒಂದಕ್ಕೊಂದು ಸಾಮ್ಯತೆ ಇರುವ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳಿಗೆ ಇದೀಗ ಅನುಮಾನ ಇದೆ. ಆ ಕಾರಣಕ್ಕಾಗಿ ಇದೀಗ ಅಮ್ಜದ್ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಎನ್ಐಎ ಅಧಿಕಾರಿಗಳು ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಯಾರ್ಯಾರನ್ನಾದ್ರೂ ವಿಚಾರಣೆಗೆ ಈಗ ಒಳಪಡಿಸಿದಾರಾ, ಹೇಗೆ? ನವಿತಾ, ಏನು ಶಿವಮೊಗ್ಗಕ್ಕೆ ಮತ್ತೆ ಎನ್ಐಎ ಎಂಟ್ರಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಆದಂತಹ ಹರ್ಷ ಪ್ರಕರಣ ಇದೆ, ಹರ್ಷ ಕೊಲೆ ಪ್ರಕರಣ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಏನು ಐ ವಿಟ್ನೆಸ್ ಆದಂತಹ ಅಮ್ಜದ್ ಏನಿದ್ದಾರೆ ಅವರ ಕೊಲೆ ಆದ ನಂತರ ಎನ್ಐಎ ಅಧಿಕಾರಿಗಳು ಈಗ ಮತ್ತೆ ಫೀಲ್ಡ್ಗೆ ಇಳಿದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಮ್ಜದ್ ಕೊಲೆಗೂ ಏನು ಹರ್ಷ ಕೊಲೆ ಏನಿದೆ ಅದಕ್ಕೂ ಸಂಬಂಧ ಇದೆಯಾ, ಅಥವಾ ಏನು ಈ ಏನು ಇದು ಬರೀ ಓಸಿಗೆ ಆಗಿರುವಂತಹ ಕೊಲೆನ, ಅಥವಾ ಹರ್ಷ ಕೊಲೆ ಏನು ಸಂಬಂಧಪಟ್ಟಂತೆ ಈಗ ಮುಂದುವರೆದ ಭಾಗನ ಅನ್ನೋ ಒಂದು ಅನುಮಾನ ಈಗ ಗೊತ್ತಾಗ್ತಾ ಇರೋದು. ಏನ್ ಮೊನ್ನೆ ನಡೆದಂತ ಅಂದ್ರೆ 2ನೇ ತಾರೀಕು ನಡೆದಂತ ಕೊಲೆ ಏನಿದೆ, ಅಮ್ಜದ್ ಕೊಲೆ ಏನಿದೆ, ಆ ಕೊಲೆಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ. 3 ಅಧಿಕಾರಿಗಳು ಈಗ ಶಿವಮೊಗ್ಗದಲ್ಲಿ ಏನು ಮೊಕ್ಕಾಮನ್ನ ಹೂಡಿದ್ದು ಎಲ್ಲಾ ರೀತಿಯ ಏನು ತನಿಖೆಯನ್ನ ಆರಂಭಿಸಿರೋದರ ಜೊತೆಗೆ ಪೊಲೀಸರ ಸಹಾಯವನ್ನ ಪಡಿತಾ ಇದ್ದಾರೆ. ಈ ಕೊಲೆಗೆ ಯಾರು ಭಾಗಿಯಾಗಿದ್ರು ಅವರನ್ನ ತನಿಖೆ ನಡೆಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಏನು ಈ ಕೊಲೆಯಲ್ಲಿ ಅಂದ್ರೆ ಅಮ್ಜದ್ ಕೊಲೆಯಲ್ಲಿ ಭಾಗಿಯಾದಂತಹ 5 ಕೂಡ ಈಗಾಗಲೇ ಚಿಕ್ಕಮಗಳೂರು ಏನು ಮತ್ತೆ ಹಾಗೆ ದಾವಣಗೆರೆ ಜೈಲ್ಗಳಿಗೆ ಈಗ ಆಲ್ರೆಡಿ ಅವರನ್ನ ಕಳಿಸಲಾಗಿದೆ. ಅಲ್ಲಿಯೂ ಕೂಡ ತನಿಖೆಯನ್ನ ನಡೆಸುವ ಸಾಧ್ಯತೆ ಇದೆ. ಸದ್ಯ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿರುವಂತಹ ಅಧಿಕಾರಿಗಳು ಈಗ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಈಗ ಒಂದ್ ಕಡೆ 3 ಜನ ಅಧಿಕಾರಿಗಳಿದ್ದಾರೆ, ಮತ್ತೊಂದ್ ಕಡೆ ಈಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತೆರಳಿ ವಿಚಾರಣೆಗಳನ್ನ ನಡೆಸಲಾಗ್ತಾ ಇದೆಯಾ? ಈಗ ಮತ್ತೆ ಎಂಟ್ರಿಯ ಬಗ್ಗೆ ಅಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ನಂಟಿನ ಅನುಮಾನಗಳು ಯಾಕೆ ಬಂದಿದೆ ಅಂತ? ನವಿತಾ, ಯಾಕಂದ್ರೆ ಈ ಹಿಂದೆ ಕೂಡ ಅಮ್ಜದ್ ಅವರು ಏನು ಪೊಲೀಸರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಈ ಏನು ಹರ್ಷ ಕೊಲೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ನೀಡಿದ್ರು. ಹಾಗಾಗಿ ಈ ರೀತಿ ಅಮ್ಜದ್ ಮೇಲೆ ಈ ರೀತಿಯ ಕೊಲೆ ಆಗಿರ್ಬೋದು ಅನ್ನೋ ಒಂದು ಅನುಮಾನದ ಮೇಲೆ ಅದು ಕೂಡ ಈಗ ತನಿಖೆಯ ನಂತರವೇ ಗೊತ್ತಾಗಬೇಕು. ಹಾಗಾಗಿ ಅದನ್ನು ಕೂಡ ತನಿಖೆಯನ್ನ ನಡೆಸೋದಕ್ಕೆ ಈಗ ಎನ್ಐಎ ಅಧಿಕಾರಿಗಳು ಶಿವಮೊಗ್ಗಕ್ಕೆ ಬಂದಿರೋದು. ಜೊತೆಗೆ ಏನು ಅಧಿಕಾರಿಗಳು ಎಲ್ಲಾ ರೀತಿಯ ತನಿಖೆಯನ್ನ ಈಗ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸರಿಂದ ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಮಾಹಿತಿಯನ್ನ ತೆಗೆದುಕೊಂಡು ಅವರನ್ನ ತನಿಖೆಗೆ ಒಳಪಡಿಸಿ ಇದು ಸಂಬಂಧಪಟ್ಟಿದೆಯಾ ಅಥವಾ ಇಲ್ವಾ, ಇದು ಬೇರೆ ಪ್ರಕರಣನ ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಈಗಾಗಲೇ ಏನು ಎನ್ಐಎ ಅಧಿಕಾರಿಗಳು ಶುರು ಮಾಡ್ತಿರೋದು. ಜೊತೆಗೆ
ಹರ್ಷ ಮರ್ಡರ್ ಆಗಿರುವುದು 3 ವರ್ಷಗಳ ಹಿಂದೆ. ಆ 3 ವರ್ಷಗಳ ನಂತರ ಅಮ್ಜದ್ನ ಕೊಲೆ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಏನಾದರೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಎನ್ಐಎ ಅಧಿಕಾರಿಗಳಿಗೂ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನವಿತಾ. ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.